ನಾನಿವತ್ತೊಂದು ಹೆಲ್ತಿ ಡ್ರಿಂಕ್ ಪ್ರಿಪ್ರೇಷನ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ರಾಗಿ ಫ್ಲೋರಿಂದು ನಾನು ಅದಕ್ಕೆ 1 ಲೋಟ ಬಿಸಿ ನೀರನ್ನ ತೊಗೊಳ್ತಾ ಇದ್ದೀನಿ. ಇದನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಜಸ್ಟ್ ಒಂದು 5 to 10 ಮಿನಿಟ್ಸ್ನಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ನಾನಿಲ್ಲಿ ರಾಗಿ ಹುರಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅದೇ ರಾಗಿನ ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿರ್ತಾರಲ್ಲ ಅದು, ಇಲ್ಲ ಅಂದರೆ ರಾಗಿ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ರಾಗಿನಲ್ಲಿ ಕ್ಯಾಲ್ಶಿಯಂ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದಿನಕ್ಕೆ ಅಟ್ಲೀಸ್ಟ್ ಏನಿಲ್ಲ ಅಂದರೆ ಒಂದು 20 to 30 ಗ್ರಾಮ್ ಅಷ್ಟಾದರೂ ರಾಗಿ ಯೂಸ್ ಮಾಡೋದ್ರಿಂದ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾರ್ಮೋನಲ್ ಬ್ಯಾಲೆನ್ಸಿಂಗ್ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಈ ಡ್ರಿಂಕನ್ನು ನೀವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಜಸ್ಟ್ 10 ಮಿನಿಟ್ಸ್ನಲ್ಲಿ. ನಿಮಗೆ ಬೇಕು ಅಂತ ಅಂದರೆ ಇದಕ್ಕೆ ನೀವು ಒಗ್ಗರಣೆ ಥರ ಅಂದರೆ ಸ್ಪೈಸಸ್ಸಿಗೆ ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದು ಒಂದು ಕಂಪ್ಲೀಟ್ ದೊಡ್ಡ ಲೋಟದಲ್ಲಿ ಕುಡಿಯೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ನಿಮಗೆ ಫುಲ್ಫಿಲ್ಲಿಂಗ್ ಅಂತಲೂ ಅನಿಸುತ್ತೆ. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ರೆ ಮಾರ್ನಿಂಗ್ ಒಂದು ಡಿಟಾಕ್ಸ್ ಡ್ರಿಂಕು, ಅದಾದಮೇಲೆ ಸೋಕ್ಡ್ ಬಾದಾಮು ಮತ್ತು ಸೋಕ್ಡ್ ವಾಲ್ನಟ್ಸು, ದೆನ್ ದಿಸ್ ಡ್ರಿಂಕ್. ಸೊ ಕಂಪ್ಲೀಟಾಗಿ ಫುಲ್ಫಿಲ್ ಹಾಗೂ ಕೂಡ ಫೀಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಡೇ ಸ್ಟಾರ್ಟ್ ವಿತ್ ಲೋ ಕಾರ್ಬಿಂದನೇ ಸ್ಟಾರ್ಟ್ ಆಗ್ತಾ ಬರುತ್ತೆ. ಕೆಲವರಿಗೆ ಇಲ್ಲ ಅಂದರೆ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಏನಿರುತ್ತಲ್ಲ, ದೋಸೆ, ಇಡ್ಲಿ ಅಥವಾ ಉಪ್ಪಿಟ್ಟು ಮನೇಲಿ ಏನು ಮಾಡಿರ್ತಾರೆ ಅಥವಾ ನೀವೇನು ಮಾಡ್ತೀರಾ ಅದು ಬೇಕು ಅಂತ ಅನಿಸ್ತಾ ಇರುತ್ತೆ. ಅಂದರೆ ಸಡನ್ ಗ್ಲೂಕೋಸ್ ಎನರ್ಜಿಗೋಸ್ಕರ ನೀವೇನು ಮಾಡ್ಬೋದು, 1 ಲೋಟ ಇದು ರಾಗಿ ಫ್ಲೋರ್ ಡ್ರಿಂಕಿಂದು ಇದನ್ನೇನು ಮಾಡಿಕೊಂಡು ಅದ್ರ ಜೊತೆಗೆ ರೆಗ್ಯುಲರಾಗಿ ಏನು ಬ್ರೇಕ್ಫಾಸ್ಟ್ ಇರುತ್ತೆ ಅದನ್ನು ಸ್ವಲ್ಪ ತೊಗೊಳ್ಳಿ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್, ಫುಲ್ಫಿಲ್ಲಿಂಗ್ ಆಗಿರುತ್ತೆ. ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೆ, ಬೇಕು ಅಂದರೆ ಮಜ್ಜಿಗೆ ಆ್ಯಡ್ ಮಾಡ್ಕೋಬೋದು, ಇದು ಯುವರ್ ಚಾಯ್ಸ್. ಬಟ್ ನಾನು ತಿಳಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಇಂಗು ಮತ್ತು ಶುಂಠಿ ಹಾಕ್ಕೊಂಡಿದ್ದೆ. ಇದನ್ನು ಕ್ಲೀನಾಗಿ 2 ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೊಂದು ಡ್ರಿಂಕ್, 1 ಲೋಟ ಡ್ರಿಂಕ್ ಆಯಿತು. ಸೊ ಫುಲ್ಫಿಲ್ ಹೆಲ್ತಿ ಡ್ರಿಂಕ್.